ನಾಗರಾಜ್ ನಾಯ್ಕರಿಗೆ ಆಗಿರ್ತಕ್ಕಂತ ಅಪಮಾನ ಇರ್ಬೋದು, ತೊಂದರೆ ಇರ್ಬೋದು, ನೋವಾಗಿರೋದಿರ್ಬೋದು, ಅದು ನಮ್ಮೆಲ್ಲರಿಗೂ ಆಗಿದೆ. ಮುಂದೆ ನಾವು ಬರ್ತೇವೆ. ಇದರ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ವಿಸ್ತರಿಸೋಣ. ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರಿಗೂ ಬಂದಿದ್ದೇವೆ, ಅವ್ರ ಹತ್ರ ಹಿಂತೆಕೊಳ್ಳಿ ಅಂತ ಹೇಳ್ತಿದ್ದೆ. ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳುವಂತ ಮಾತು ಹೇಳ್ತಿದ್ದೇವೆ. ನೀವೊಂದು ಸಂದೇಶ, ನಾನು ಮೈಕನ್ನ ನಿಮ್ಮ ಫೋನಿಗೆ ಇಡ್ತಾ ಇದ್ದೇನೆ, ಒಂದು ಸಂದೇಶ ಕೊಡಿ. ಇಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಈ ಭಾಗದ ಸಜ್ಜನರು ಕೂತಿದ್ದಾರೆ. ಒಂದು ಸಂದೇಶ ಕೊಡುವಂತ ಕೆಲಸ ಮಾಡ್ಬೇಕು ಸರ್. ಫೋನ್ ಅನ್ನ ಮೈಕಿಗೆ ಇಡ್ತಾ ಇದ್ದೇನೆ ಸರ್. ಆಗ್ಲೇ ಇಡ್ರಿ, ಹೇಳಿ ಸರ್. ಸರ್ವರಿಗೂ ನನ್ನ ನಮಸ್ಕಾರಗಳು. ಈ ರೀತಿ ದುಂಡಾವರ್ತಿಯ ವರ್ತನೆಗಳನ್ನ ಕಾಂಗ್ರೆಸ್ ಸರ್ಕಾರ ಆಗಿಂದಾಗೆ ಮಾಡುತ್ತದೆ. ಇದರಲ್ಲಿ ಅಧಿಕಾರಿಗಳ ದಾರಿ ತಪ್ಪಿಸಿ ಅವರ ಸಹಯೋಗದಲ್ಲಿ ನಮ್ಮ ಮುಖಂಡರನ್ನ ಕೆಲವು ಭಾಗಗಳಲ್ಲಿ ಟಾರ್ಗೆಟ್ ಮಾಡತಕ್ಕಂತ ಕೆಲಸ ಸಹಜವಾಗಿ ನಡೆದಿದೆ. ಇದು ನಮ್ಮ ಕಾರ್ಯಕರ್ತರಿಗೆ ಎಲ್ಲೇ ಅನ್ಯಾಯ ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ಸುಮ್ಮನೆ ಕೂರೋದಿಲ್ಲ. ಇದು ಆಗಿರ್ತಕ್ಕಂಥದ್ದು ನನಗೆ ಮೊನ್ನೆ ತಾನೇ ನನಗೆ ಗಮನಕ್ಕೆ ಬಂದಿದೆ. ಹಲವು ಅಧಿಕಾರಿಗಳ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ. ಇಲ್ಲ ಸರ್, ಅದನ್ನ ನಾವು ಇದನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಕೆಲವು ಕಡೆ ಮಾಡಿಲ್ಲ. ಇದಕ್ಕೆ ನನಗೂ ಕೂಡ ಅದರ ಬಗ್ಗೆ ಬಹಳ ಕಾಳಜಿ ಇದೆ. ನಮ್ಮ ನಾಯಕರನ್ನ ಕೈ ಬಿಡುವ ಯಾವುದೇ ರೀತಿ ವಿಷಯ ನಮ್ಮ ಮುಂದೆ ಇಲ್ಲ. ಅದರಿಂದಾಗಿ ಅದ್ ಯಾರಿದಾರ ಗೋಪಾಲಕೃಷ್ಣ ನಾಯಕ್, ಕಾಂಗ್ರೆಸ್ ಮುಖಂಡನ ಆ ಗೊಂಡಾಗಿರಿ ಇದೆಯಲ್ಲ, ಅದನ್ನ ನಾವು ಸಹಿಸೋದಿಲ್ಲ. ಇನ್ನು ಯಾರೇ ನಮ್ಮ ಕಾರ್ಯಕರ್ತರ ವಿಚಾರಕ್ಕೆ ಬಂದ್ರೆ ನಾವು ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂತ ಕೆಲಸವನ್ನ ಮಾಡ್ತೇವೆ. ಇದು ಬಹಳ ದಿನ ಉಳಿಯೋದಿಲ್ಲ. ಈ ಸರ್ಕಾರವು ಕೂಡ ಈಗ ಸದ್ಯಕ್ಕಿನ್ನ ಕೆಲವೇ ತಿಂಗಳುಗಳ ಸರ್ಕಾರ ಇದು. ಇವರು ಕೂಡ ಅಂತ್ಯದ ದಿನಗಳಿಗೆ ಬಂದಿದ್ದಾರೆ. ಯಾರು ಧೃತಿಗೆಡಬೇಕಾಗಿಲ್ಲ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಸಮಯದ ಅಭಾವದ ಕೊರತೆಯಿಂದಾಗಿ ನಾನು ಬಂದಿಲ್ಲ. ಇಲ್ಲ ಅಂತಂದ್ರೆ ಇವತ್ತು ನಾನು ಬರಲೇಬೇಕಂತಿದ್ದೆ ಅಲ್ಲಿ. ದಯವಿಟ್ಟು ಕ್ಷಮೆ ಇರಲಿ. ನಾಗರಾಜ್ ನಾಯ್ಕರಿಗೆ ಆಗಿರ್ತಕ್ಕಂತ ಅಪಮಾನ ಇರ್ಬೋದು, ತೊಂದರೆ ಇರ್ಬೋದು, ನೋವಾಗಿರೋದಿರ್ಬೋದು, ಅದು ನಮ್ಮೆಲ್ಲರಿಗೂ ಆಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಾಗರಾಜ್ ನಾಯ್ಕರು ತಮ್ಮೆಲ್ಲರ ಆಶಯದಂತೆ ಅವರು ಹೊರಗಡೆ ಈಗ ಹಿಂತೆಗೆದುಕೊಂಡ್ರೆ ಬಹಳ ಸಂತೋಷ. ಮುಂದೆ ನಾವು ಬರ್ತೇವೆ. ಇದರ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ವಿಸ್ತರಿಸೋಣ.